ಈ ಮೈಸೂರು ದಸರಾ ನೋಡೋಕೆ ಎಷ್ಟೊಂದು ಚಂದ ಅಲ್ವಾ. ಹೆಸರು ತಾಯಿ ಚಾಮುಂಡಿಗೆ ಈಡುಗಾಯಿ ಹೊಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಚಾಮುಂಡಿ ದರ್ಶನವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಪಡೆದಿದ್ದಾರೆ. ಜೊತೆಗೆ ನೀವು ಕೂಡ ಗಮನಿಸ್ತಾ ಇದ್ದೀರಾ, ಬಾನು ಮುಷ್ತಾಕ್ ಅವರು ಕೂಡ ಅಲ್ಲೇ ಇರುವಂಥದ್ದು. ಇನ್ನು ದೇವರ ದರ್ಶನವನ್ನು ಪಡೆದಿದ್ದಾರೆ. ಇನ್ನು ಆ ಮಂಗಳಾರತಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ ಬಾನು ಮುಷ್ತಾಕ್ ಅವರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆಯನ್ನು ಕೂಡ ಮಾಡಲಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ ಮಂಗಳಾರತಿಯನ್ನು. ಅಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯ ಆಗಿರಬಹುದು, ಸಾಹಿತಿಗಳಾದಂತಹ ಬಾನು ಮುಷ್ತಾಕ್ ರವರಾಗಿರಬಹುದು, ಅವರ ಜೊತೆಗೆ ಇನ್ನೂ ಅನೇಕ ಗಣ್ಯರಿದ್ದಾರೆ. ಅವರೆಲ್ಲರೂ ಕೂಡ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದು ಮಂಗಳಾರತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಇದಾದ ನಂತರ ಕೆಲವೇ ಹೊತ್ತಿನಲ್ಲಿ ನಮ್ಮ ಮೈಸೂರು ದಸರಾ ಉದ್ಘಾಟನೆಯನ್ನು ಮಾಡಲಾಗುತ್ತೆ. ಸಾಂಪ್ರದಾಯಿಕ ಉಡುಗೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಸಾಹಿತಿಯಾದಂತಹ ಬಾನು ಮುಷ್ತಾಕ್ ಅವರು. ನೀವು ಗಮನಿಸ್ತಾ ಇದ್ದೀರಾ. ಇನ್ನು ಮೈಸೂರು ದಸರಾ ಅಂತಂದರೆ ನಾಡಿನಾದ್ಯಂತ ಕೂಡ ಸಡಗರ ಸಂಭ್ರಮ ಮನೆ ಮಾಡಿರುತ್ತೆ. ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಮೈಸೂರು ದಸರಾ ಸಂಭ್ರಮ ಇರುವಂಥದ್ದು. ಇನ್ನು ಬೇರೆ ಬೇರೆ ದೇಶಗಳಿಂದಲೂ ಕೂಡ ಬರ್ತಾರೆ, ಹೊರ ರಾಜ್ಯಗಳಿಂದ ಬರ್ತಾರೆ. ಏಕೆಂದರೆ ಈ ಮೈಸೂರಿನ ದಸರಾ ಅಂದರೆ ಅಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ. 9 ದಿನಗಳ ಕಾಲ ಮೈಸೂರು ದಸರಾ ಹಬ್ಬವನ್ನು ಆಚರಿಸಲಾಗುತ್ತೆ. 9 ದಿನವೂ ಕೂಡ ದುರ್ಗಾದೇವಿಯ 9 ಅವತಾರಗಳನ್ನು ಪೂಜಿಸಲಾಗುತ್ತೆ, ಆರಾಧನೆಯನ್ನು ಮಾಡಲಾಗುತ್ತೆ. ಇನ್ನು ಕೆಟ್ಟದ್ದು ನಶಿಸಿ ಹೋಗಲಿ, ಒಳ್ಳೆಯದಾಗಲಿ ಎಂಬ ನಂಬಿಕೆ ಇದೆ. ಆ ನಂಬಿಕೆಯಿಂದಲೇ ದುರ್ಗಾದೇವಿಯ 9 ಅವತಾರಗಳನ್ನು ಮೈಸೂರಿನಲ್ಲಿ ಪೂಜೆ ಮಾಡ್ತಾರೆ. ಇನ್ನು ಕೆಲವೊಂದಿಷ್ಟು ಕಡೆ ಗೊಂಬೆಗಳನ್ನು ಕೂರಿಸುವ ಪದ್ಧತಿ ಕೂಡ ಇದೆ. ಮೈಸೂರು ಭಾಗದಲ್ಲೂ ಅಷ್ಟೇ ಕೆಲವೊಂದಿಷ್ಟು ಮನೆಗಳಲ್ಲಿ ಗೊಂಬೆಯನ್ನು ಕೂರಿಸಿ ಬಹಳ ಸುಂದರವಾಗಿ ಅಲಂಕಾರವನ್ನು ಮಾಡ್ತಾರೆ. ಅದನ್ನು ನೋಡೋದಕ್ಕೆ ನೀವು ಒಮ್ಮೆ ಮೈಸೂರಿಗೆ ಹೋದರೆ ಗೊತ್ತಾಗುತ್ತೆ. ಇನ್ನು ಇಲ್ಲಿರುವಂಥವ್ರಂತೂ ಎಲ್ಲರೂ ಕೂಡ ಮೈಸೂರಿಗೆ ಹೋಗಿ ದಸರಾ ವೀಕ್ಷಣೆಯನ್ನು ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟ ತಾಯಿಯ ದರ್ಶನ ಪಡೆಯೋದು. ಆದರೂ ಕೂಡ ಮೈಸೂರು ದಸರಾ ನೀವು ಹಾಡೇ ಕೇಳಿರ್ತೀರಾ ಎಷ್ಟೊಂದು ಸುಂದರ ಅಂತ. ಅಷ್ಟೇ ಸೊಗಸಾಗಿರುತ್ತೆ ಮೈಸೂರು ಹಬ್ಬ. ಇನ್ನು ಇದು ಹಬ್ಬದ ರೀತಿಯಲ್ಲೇ ಇರುತ್ತೆ. ಮೈಸೂರಿನಲ್ಲಿ ಎಲ್ಲ ಬೀದಿಯಲ್ಲೂ ಕೂಡ ಒಳ್ಳೆ ನೋಡೋದಕ್ಕೆ ದೀಪಗಳ ರೀತಿ ಅಲಂಕಾರವನ್ನು ಮಾಡಲಾಗಿರುತ್ತೆ. ಅಷ್ಟು ಲೈಟಿಂಗ್ಸ್ ಇರುತ್ತೆ. ಆ ಲೈಟಿಂಗ್ಸಲ್ಲಿ ನಾವು ಬೆಳಗ್ಗೆ ಇರ್ತೀವಾ ಅಥವಾ ನೈಟ್ ಇದೀವಾ ಅಂತಲೇ ಗೊತ್ತಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಮೈಸೂರು ಫುಲ್ಲು ಜಗಮಗಿಸ್ತಾ ಇರುತ್ತೆ. ಸಾಕಷ್ಟು ಜನರು ಕೂಡ ಮೈಸೂರಿಗೆ ಹೋಗಿ ತಾಯಿಯ ದರ್ಶನವನ್ನು ಪಡಿತಾರೆ. ಇನ್ನು ಈ ದಸರಾ ಹಬ್ಬದಲ್ಲಂತೂ ಸಾಕಷ್ಟು ಜನರು ಹೋಗಿ ದಸರಾವನ್ನು ನೋಡೋದಕ್ಕೆ ಅಂತಲೇ ಹೋಗ್ತಾರೆ. ಯಾಕೆಂದರೆ ನೈಟ್ ವ್ಯೂ ನೋಡಬೇಕು ನೀವು ಮೈಸೂರಿಗೆ ಹೋಗಿ, ಬಹಳ ಸೊಗಸಾಗಿರುತ್ತೆ. ಅದನ್ನು ನೋಡೋದಕ್ಕೆ 2 ಕಣ್ಣು ಕೂಡ ಸಾಲದು, ಅಷ್ಟು ಸುಂದರವಾಗಿರುತ್ತೆ. ಸದ್ಯಕ್ಕೆ ಗಮನಿಸ್ತಾ ಇದ್ದೀರಾ ನೀವು, ಸಿಎಂ ಸಿದ್ದರಾಮಯ್ಯ ಅವರಾಗಿರಬಹುದು, ಇನ್ನು ಸಾಹಿತಿಗಳಾದಂತಹ ಬಾನು ಮುಷ್ತಾಕ್ ಇಬ್ಬರೂ ಕೂಡ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದು ಭಕ್ತಿಯಿಂದ ತಾಯಿಗೆ ಅವರು ಧರ್ಮ ಬಿಟ್ಬಿಡಿ, ಧರ್ಮ ಯಾವುದೇ ಆಗಿರ್ಬೋದು, ತಾಯಿಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರಲ್ಲ, ಅದರಲ್ಲೂ ಕೂಡ ಸಾಂಪ್ರದಾಯಿಕ ಉಡುಗೆಯನ್ನು ತೊಟ್ಕೊಂಡು ಬಂದಿದ್ದಾರೆ. ಏಕೆಂದರೆ ದಸರಾ ಮಹೋತ್ಸವ ಅಂತಂದರೆ ಒಂದು ರೀತಿಯ ಹಬ್ಬ, ಸಡಗರ, ಸಂಭ್ರಮ, ನಮ್ಮ ಸಂಪ್ರದಾಯ ಅಂತಲೇ ಹೇಳಬಹುದು. ಏಕೆಂದರೆ ಅಷ್ಟು ವಿಶೇಷವಾದಂತಹ ದಸರಾ ಹಬ್ಬ. ಈ ದಸರಾ ಹಬ್ಬಕ್ಕಾಗಿ ಅವರು ಕೂಡ ಬಾನು ಮುಷ್ತಾಕ್ ಅವರು ಏನು ಬಂದಿದ್ದಾರೆ, ಅವರು ಕೂಡ ಸಾಂಪ್ರದಾಯಿಕ ಉಡುಗೆಯನ್ನು ತೊಟ್ಟಿದ್ದಾರೆ. ತಾಯಿಗೆ ಕೈ ಮುಗಿದು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಇನ್ನು ಮಂಗಳಾರತಿಯನ್ನು ಕೂಡ ತೆಗೆದುಕೊಂಡ್ರು. ಅವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇದ್ದಾರೆ. ಹಾಗೆ ಸಾಕಷ್ಟು ಗಣ್ಯರು ಅಲ್ಲಿ ನೆರೆದು ತಾಯಿಯ ದರ್ಶನವನ್ನು ಪಡಿತಾ ಇದ್ದಾರೆ. ಇದಾದ ನಂತರ ಕೆಲವೇ ಹೊತ್ತಿನಲ್ಲಿ ಇನ್ನು ದಸರಾ ಉತ್ಸವಕ್ಕೂ ಕೂಡ ಚಾಲನೆ ಸಿಗುತ್ತೆ. ಈಗ ಆಲ್ರೆಡಿ ಮೈಸೂರಲ್ಲಂತೂ ದಸರಾ ಉತ್ಸವ ಪ್ರಾರಂಭ ಆಗಿದೆ. ಏಕೆಂತಂದರೆ ಅಷ್ಟು ಸಡಗರ, ಸಂಭ್ರಮ ಎಲ್ಲವೂ ಕೂಡ ಇದೆ. ನೀವು ಗಮನಿಸ್ತಾ ಇರಬಹುದು, ಪುರೋಹಿತರೇನಿದ್ದಾರೆ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಶಾಲು ಅಂದರೆ ಏನು ಶಾಲನ್ನು ಹೊದಿಸಿ ಹಣ್ಣು ಹಂಪಲನ್ನು ಕೊಟ್ಟು ತಾಯಿಯ ಆಶೀರ್ವಾದವನ್ನು ಅವರಿಗೆ ರವಾನೆ ಮಾಡ್ತಿದ್ದಾರೆ ಅಂತಲೇ ಹೇಳಬಹುದು. ಇನ್ನು ಎಲ್ಲರೂ ಕೂಡ ಅಲ್ಲಿಂದ ಹೊರಟುಬಿಟ್ಟು ಅದಾದ ನಂತರ ದಸರಾ ಉದ್ಘಾಟನೆಯನ್ನು ಬಾನು ಮುಷ್ತಾಕ್ ಅವರು ಮಾಡ್ತಾರೆ. ಸದ್ಯಕ್ಕೆ ತಾಯಿಯ ದರ್ಶನವನ್ನು ಪಡೆದಿದ್ದಾರೆ. ಅಲ್ಲಿ ಬಾನು ಮುಷ್ತಾಕ್ ಅವ್ರಿಗೂ ಕೂಡ ಸೀರೆಯನ್ನು ಕೊಡುವ ಕೆಲಸವನ್ನು ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಹಾರವನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಾನು ಮುಷ್ತಾಕ್ ಅವರು ಕೂಡ ಯಾವುದೇ ಸದ್ಯಕ್ಕೆ ಏನಂದರೆ ನಮ್ಮ ದಸರಾ ಹಬ್ಬ ಬಹಳ ಸೊಗಸಾಗಬೇಕು, ಅಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು, ನೋಡೋದಕ್ಕೆ ಎಷ್ಟೋ ಜನರು ಬರ್ತಾರೆ ಅವರ ಮುಂದೆ. ಅಂದರೆ ಏಕೆಂದರೆ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಈ ದಸರಾ ಉದ್ಘಾಟನೆ ಆದ ನಂತರ ಸಾಕಷ್ಟು ಜನ ಬರ್ತಾರೆ. ನಮ್ಮ ದಸರಾ ಹಬ್ಬ ತುಂಬ ಸೊಗಸಾಗಲಿ ಅಂತ ಅಷ್ಟೇ ಕೇಳ್ಕೋಬೇಕು. ಏಕೆಂದರೆ ಅವರೂ ಕೂಡ ತುಂಬ ಸೊಗಸಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬಹಳ ಖುಷಿಯಾಗುತ್ತೆ ಅವ್ರನ್ನ ನೋಡೋದಕ್ಕೆ. ಏಕೆಂದರೆ ತಾಯಿಯನ್ನು ನಮಸ್ಕರಿಸಿ ಸಾಂಪ್ರದಾಯಿಕ ಉಡುಗೆಯನ್ನು ತೊಟ್ಟು ನಮ್ಮ ಸಂಪ್ರದಾಯ ಏನಿದೆ ಅವರು ಕೂಡ ಫಾಲೋ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡಬೇಕು. ಅದನ್ನು ಬಿಟ್ಟು ಹಿಂಗೆ ಬಂದಿದ್ದಾರೆ ಅನ್ನೋದಕ್ಕಿಂತ ಅಪ್ರಿಷಿಯೇಟ್ ಮಾಡೋಣ. ಅಷ್ಟು ಸೊಗಸಾಗಿ ಕಾಣ್ತಾ ಇದ್ದಾರೆ, ತಾಯಿಯ ದರ್ಶನ ಮಾಡ್ತಾ ಇದ್ದಾರೆ. ಧರ್ಮ ಗಿರ್ಮ ಏನೂ ನೋಡ್ತಾ ಇಲ್ಲ, ಅದೆಲ್ಲವನ್ನು ಕೂಡ ಬಿಟ್ಟು ತಾಯಿಯ ನಮಸ್ಕರಿಸಿದ್ರಲ್ಲ, ಅದು
ಬಹಳ ಖುಷಿ ಆಗುತ್ತೆ. ಸದ್ಯಕ್ಕೆ ಬಾನು ಮುಷ್ತಾಕ್ ಅವರು ಈ ಏನು ದಸರಾ ಇದೆ, ದಸರಾ ಹಬ್ಬದ ಉದ್ಘಾಟನೆಯ ಕಾರ್ಯಕ್ರಮವನ್ನು ಕೆಲವೇ ಹೊತ್ತಿನಲ್ಲಿ ಮಾಡ್ತಾರೆ. ಇನ್ನು ದೇವಸ್ಥಾನದಿಂದ ಹೊರಡ್ತಾರೆ. ದೇವಸ್ಥಾನದಿಂದ ಹೊರಟ ನಂತರ ಈ ದಸರಾ ಹಬ್ಬಕ್ಕೆ ಅಧಿಕೃತವಾಗಿ ಚಾಲನೆ ಸಿಗುತ್ತೆ. ನೀವು ಕೂಡ ಒಮ್ಮೆ ಮೈಸೂರಿಗೆ ಹೋಗಿ, ಬಹಳ ಸೊಗಸಾಗಿರುತ್ತೆ ಈ ದಸರಾ ಹಬ್ಬವನ್ನು ನೋಡೋದಕ್ಕೆ. ಮೈಸೂರಲ್ಲಂತೂ ರಾತ್ರಿಯ ವೇಳೆ ಈ ದಸರಾವನ್ನು ನೋಡೋದಕ್ಕೆ ಬಹಳ ಖುಷಿಯಾಗುತ್ತೆ. ಆ ಲೈಟಿಂಗ್ಸ್ ಅಂತೂ ಎಷ್ಟು ಜಗಮಗಿಸ್ತಾ ಇರುತ್ತೆ ಅಂತಂದರೆ ನಾವು ರಾತ್ರಿ ಹೊತ್ತು ಹೋಗಿದ್ದೀವ ಅಥವಾ ಬೆಳಗ್ಗೆ ಹೊತ್ತು ಹೋಗಿದ್ದೀವ ಅಂತ ಗೊತ್ತೇ ಆಗೋದಿಲ್ಲ. ಅಷ್ಟು ಸೊಗಸಾಗಿರುತ್ತೆ, ಅಷ್ಟು ಸುಂದರವಾಗಿ ಕೂಡ ಮೈಸೂರು ಕಾಣುತ್ತೆ. ಇಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಮೈಸೂರಿಗೆ ಹೋಗೋದಕ್ಕೆ ಆಸೆ ಪಡ್ತಾರೆ. ನೀವು ಕೂಡ ಹೋಗಿ ಬನ್ನಿ. ಇನ್ನು ಬೇರೆ ಬೇರೆ ಕಡೆಯಿಂದಲೂ ಕೂಡ ಬರ್ತಾರೆ ಮೈಸೂರು ದಸರಾ ವೀಕ್ಷಣೆಗೆ ಅಂತಲೇ ಬರ್ತಾರೆ. ಈ ಸಮಯಕ್ಕಾಗಿ ಎಷ್ಟೋ ಜನ ಕಾಯ್ತಾ ಇರ್ತಾರೆ ತಾಯಿ ಚಾಮುಂಡೇಶ್ವರಿಯನ್ನು ನೋಡೋದಕ್ಕೆ. ತಾಯಿ ಚಾಮುಂಡೇಶ್ವರಿ ಅಲಂಕಾರವೂ ಅಷ್ಟೇ. ಯಾಕೆಂತಂದರೆ ಒಂದೇ ರೀತಿಯ ಅಲಂಕಾರವನ್ನು ತಾಯಿ ಚಾಮುಂಡೇಶ್ವರಿಗೆ ಮಾಡೋದಿಲ್ಲ. ಇವತ್ತು ಯಾವ ದೇವಿಯ ಆರಾಧನೆಯನ್ನು ಮಾಡುತ್ತೆ, ನವದುರ್ಗಿಯರ ಆರಾಧನೆಯನ್ನು ನಾವು ಮಾಡೋದ್ರಿಂದ ಈ 9 ದಿನಗಳ ಕಾಲವೂ ಕೂಡ ದುರ್ಗಾದೇವಿಯ 9 ಅವತಾರಗಳನ್ನು ನಾವು ಆರಾಧಿಸಿ ಪೂಜೆ ಮಾಡೋದ್ರಿಂದ ಆ ದಿನ ಅಂದರೆ ಈಗ ಸೋಮವಾರ ಇರೋದ್ರಿಂದ ಇವತ್ತು ಯಾವ ಬಣ್ಣದ ಸೀರೆಯನ್ನು ಉಡಿಸ್ಬೇಕು, ದೇವಿಗೆ ಏನನ್ನು ಅರ್ಪಣೆ ಮಾಡಬೇಕು, ದಿನದ ಮೇಲೂ ಕೂಡ ಇದು ಡಿಪೆಂಡ್ ಆಗುತ್ತೆ. ಆ ದಿನಕ್ಕೆ ತಕ್ಕಂತೆ ದೇವಿಯ ಅಲಂಕಾರವೂ ಕೂಡ ತುಂಬ ಸೊಗಸಾಗಿರುತ್ತೆ. ಈ ಸಂದರ್ಭದಲ್ಲಿ ದೇವಿಯ ಮುಖವನ್ನು ನೋಡಬೇಕು ನೀವು. ಬಹಳ ಕಳಕಳೆಯಿಂದ ಕೂಡಿರುತ್ತೆ. ದೇವಿಯನ್ನು ನೋಡೋದಕ್ಕೆ 2 ಕಣ್ಣು ಕೂಡ ಸಾಲದು, ಅಷ್ಟು ಸೊಗಸಾಗಿ ಕಾಣುತ್ತೆ. ಇವತ್ತು ಏನು ಮೊದಲ ದಿನ ಪ್ರಥಮ ದಿನ ಶೈಲಪುತ್ರಿ ಅಂತ ಆರಾಧನೆ ಮಾಡ್ತಾರೆ. ಆ ಶೈಲಪುತ್ರಿಗೆ ಬೇಕಾದಂತಹ ಉಡುಗೆ ತೊಡುಗೆಗಳು ದೇವರಿಗೆ ಅರ್ಪಣೆ ಮಾಡ್ತಾರೆ. ಇದರ ಜೊತೆಗೆ ಆ ದಿನಕ್ಕೆ ಏನು ಬೇಕು ನೈವೇದ್ಯ ಅದೆಲ್ಲವನ್ನು ಕೂಡ ದೇವಿಗೆ ಅರ್ಪಣೆ ಮಾಡ್ತಾರೆ. ದೇವಿಯ ಅಲಂಕಾರವನ್ನು ನೋಡಲಿಕ್ಕೆ ಅಂತಲೇ ಮೈಸೂರಿಗೆ ಹೋಗಬೇಕು, ಅಷ್ಟು ಸೊಗಸಾಗಿರುತ್ತೆ. ಬೇರೆ ದಿನಗಳಲ್ಲೂ ದೇವಿ ಬಹಳ ಸುಂದರವಾಗಿ ಕಾಣ್ತಾರೆ, ಆದರೆ ಇವತ್ತು ಬಹಳ ವಿಶೇಷ. ಏಕೆಂದರೆ ದುರ್ಗಾದೇವಿಯ 9 ಅವತಾರಗಳನ್ನು ಆರಾಧನೆ ಮಾಡೋದ್ರಿಂದ ಇವತ್ತು ಬಹಳ ವಿಶೇಷವಾಗಿ ಸುಂದರವಾಗಿ ಬಹಳ ಚೆನ್ನಾಗಿ ಕಾಣ್ತಾರೆ. ಒಮ್ಮೆ ನೀವು ಹೋಗಿ ದೇವಿಯ ದರ್ಶನವನ್ನು ಮಾಡಿ. ಇನ್ನು ನೀವು ಗಮನಿಸ್ತಾ ಇರಬಹುದು, ಅಂದರೆ ಉದ್ಘಾಟನೆಯನ್ನು ಮಾಡುವ ಮೊದಲೇ ಅಲ್ಲಿ ಕಾರ್ಯಕ್ರಮಗಳೆಲ್ಲವೂ ಕೂಡ ಪ್ರಾರಂಭ ಆಗಿದೆ. ಕಂಸಾಲೆ ಆಗಿರಬಹುದು, ಡೊಳ್ಳು ಕುಣಿತ ಆಗಿರಬಹುದು. ಇನ್ನು ಮೈಸೂರು ಅಂತಂದರೆ ಹೇಳಲೇಬೇಕಾಗಿಲ್ಲ. ಈ ಸಂದರ್ಭದಲ್ಲಂತೂ ನೀವು ಗಮನಿಸ್ತಾ ಇದ್ದೀರಾ ಡೊಳ್ಳು ಕುಣಿತ ಯಾವ ರೀತಿ ಇದೆ ಅಂತ. ಇವೆಲ್ಲವನ್ನು ಕೂಡ ನಮ್ಮ ಸಂಪ್ರದಾಯ ಏನಿದೆ ಓವರಾಲ್ ಕೆಲವೊಂದಿಷ್ಟು ಜನರಿಗೆ ಯಾವ ರೀತಿ ಆಗಿದೆ ಅಂದರೆ, ಸಂಪ್ರದಾಯ ಅಂತಂದರೆ ನಾವು ಪೂಜೆ ಮಾಡೋದು ಪುನಸ್ಕಾರ ಮಾಡೋದು ಅಷ್ಟೇ ಅಂತ ಅಂದ್ಕೊಂಡಿರ್ತಾರೆ. ಆದರೆ ನಮ್ಮ ಹಿಂದಿನ ಕಾಲದಿಂದಲೂ ಕೂಡ ಈ ಡೊಳ್ಳು ಕುಣಿತ ಆಗಿರಬಹುದು, ಇದೆಲ್ಲ ನಮಗೆ ಗೊತ್ತೇ ಇರೋದಿಲ್ಲ ಕೆಲವೊಂದಷ್ಟು ಜನರಿಗೆ. ನೀವು ಒಮ್ಮೆ ಮೈಸೂರಿಗೆ ಹೋದರೆ ಗೊತ್ತಾಗುತ್ತೆ ಡೊಳ್ಳು ಕುಣಿತ ಯಾವ ರೀತಿ ಇರುತ್ತೆ. ಕಂಸಾಳೆ ಇದನ್ನು ನೀವು ಕೇಳಿರ್ತೀರ, ಆದರೆ ಅಷ್ಟಾಗಿ ಕೆಲವೊಂದಿಷ್ಟು ಜನರು ನೋಡಿರೋದಿಲ್ಲ. ಮೈಸೂರಲ್ಲಿ ಎಲ್ಲವೂ ಕೂಡ ನಮ್ಮ ಸಂಪ್ರದಾಯದ ಪ್ರಕಾರವೇ ಈ ಮೈಸೂರು ದಸರಾ ನಡೆಯೋದು. ಹಾಗಾಗಿ ನಮ್ಮ ಸಂಪ್ರದಾಯ ಯಾವ ರೀತಿ ಇರುತ್ತೆ ಅಂತ ನೀವು ತಿಳಿಬೇಕಂದ್ರೆ ಒಮ್ಮೆ ಮೈಸೂರಿಗೆ ಹೋದರೆ ಗೊತ್ತಾಗುತ್ತೆ. ಈ ಸಂದರ್ಭದಲ್ಲಿ ಅಷ್ಟು ಸೊಗಸಾಗಿ ಮೈಸೂರು ದಸರಾ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. 9 ದಿನವೂ ಅಷ್ಟೇ ಬಹಳ ವಿಶೇಷವಾಗಿ ದೇವಿಗೆ ಅಲಂಕಾರ ಮಾಡ್ತಾರೆ. ದೇವಿಯ ಪೂಜೆ ಪುನಸ್ಕಾರ ಎಲ್ಲವನ್ನೂ ಕೂಡ ಮಾಡ್ತಾರೆ. ಇನ್ನು ದೇವಿಯ ದರ್ಶನವನ್ನು ಪಡೆದಂತಹ ಬಾನು ಮುಷ್ತಾಕ್ ಅವರು ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಆಗಮಿಸ್ತಾರೆ. ವೇದಿಕೆಗೆ ಆಗಮಿಸಿದ ನಂತರ ಅವರು ಉದ್ಘಾಟನೆಯನ್ನು ಕೂಡ ಮಾಡ್ತಾರೆ. ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಇವರ ಜೊತೆಗೆ ಸಾಕಷ್ಟು ಗಣ್ಯರು ಕೂಡ ಆಗಮಿಸಿ ಅವರ ಜೊತೆ ನಿಲ್ಲುವ ಕೆಲಸವನ್ನು ಮಾಡ್ತಿದ್ದಾರೆ.